ಸ್ನೇಹಿತರೆ ನಮಸ್ಕಾರ. ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಮಗೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಇವತ್ತು ನಾವು ಮಾಡ್ತಿರೋ ರೆಸಿಪಿ ಯಾವುದು ಅಂತ ಹೇಳ್ತಾ ಇದ್ದಂಗೆ ಬಾಯಲ್ಲಿ ನೀರು ಬರೋದಂತೂ ಗ್ಯಾರಂಟಿ. ಇಲ್ಲಿ ಸಾಮಾನ್ಯವಾಗಿ ನೀವು ನೋಡ್ತಾ ಇರುವಾಗನೇ ಗೊತ್ತಾಗಿರುತ್ತೆ ಕೆಸುವಿನ ಸೊಪ್ಪಿನ ಪಲ್ಯ ಅಂತ. ಹೌದು ಸ್ನೇಹಿತರೆ, ಇವತ್ತು ನಾವು ಕೆಸುವಿನ ಸೊಪ್ಪಿನ ಪಲ್ಯ ಮಾಡ್ತಾ ಇರೋದು, ಅದು ಕೂಡ ಹಲಸಿನ ಬೀಜಗಳನ್ನ ಹಾಕಿ ಕೆಸುವಿನ ಸೊಪ್ಪಿನ ಪಲ್ಯ ಮಾಡ್ತಾ ಇದೀವಿ. ಹೌದು ಸ್ನೇಹಿತರೆ, ಇವೆಲ್ಲ ನಮ್ಮ ಬಾಲ್ಯದಲ್ಲಿ ಏನು ನೆಂಚ್ಕೊಳ್ಳೋಕೆ ಇಲ್ಲದೆ ಇರೋ ದಿನಗಳಲ್ಲಿ ಅಮ್ಮ ಮನೆಯಲ್ಲಿ ಈ ಪಲ್ಯ ಮಾಡಿದಾರಂತ ಗೊತ್ತಾದರೆ ಬೇಗ ಹಸುನು ಆಗ್ತಿತ್ತು, ಒಂದೆರಡು ತುತ್ತು ಅನ್ನ ಜಾಸ್ತಿನೇ ಸೇರ್ತಿತ್ತು. ಈಗ ಕೆಸುವಿನ ಸೊಪ್ಪಿನ ಪಲ್ಯಕ್ಕೆ ಹಲಸಿನ ಬೀಜ ಹಾಕಿ ಮಾಡೋದನ್ನ ಪೂರ್ತಿ ವಿಡಿಯೋನ ನೋಡಿ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಸ್ನೇಹಿತರೆ. ಕೆಸುವಿನ ಸೊಪ್ಪಿನ ಎಲೆಗಳನ್ನ ಕುಯ್ಕೊಂಡು ಬಂದು ಇವಾಗ ನೀಟಾಗಿ ವಾಶ್ ಮಾಡ್ತಾ ಇದೀವಿ. ಎಲೆಯ ಎರಡೂ ಬದಿಗಳನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದೀವಿ. ಎಲ್ಲಾ ಎಲೆಗಳನ್ನು ನೋಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ಚಿಕ್ಕ ಚಿಕ್ಕ ಹುಳುಗಳು ಕಣ್ಣಿಗೆ ಕಾಣಿಸೋದಿಲ್ಲ. ಕೆಸುವಿನ ಎಲೆಗಳನ್ನ ಎಲ್ಲ ವಾಶ್ ಮಾಡಾಗಿದೆ. ಇವಾಗ ಸ್ಟವ್ ಮೇಲೊಂದು ಮಡಕೆ ಇಟ್ಟಿದೀವಿ. ತೊಳೆದ ಎಲ್ಲಾ ಕೆಸುವಿನ ಎಲೆಗಳನ್ನು ಕೂಡ ಇದಕ್ಕೆ ಹಾಕ್ತಾ ಇದೀವಿ. ಜೊತೆಗೆ ಹಲಸಿನ ಬೀಜಗಳನ್ನು ಕೂಡ ಸೇರಿಸ್ತಾ ಇದ್ದೀವಿ. ಇದಕ್ಕೆ ಒಂದೇ ಒಂದು ಲೋಟ ನೀರು ಹಾಕ್ತಾ ಇದ್ದೀವಿ. ನಂತರ ಮುಚ್ಚಳವನ್ನು ಮುಚ್ಚಿಡ್ತಾ ಇದ್ದೀವಿ. ಮುಚ್ಚಿಟ್ಟ ಮೇಲೆ ಸ್ವಲ್ಪ ಚೆನ್ನಾಗೇ ಬೇಯಬೇಕು, ಇಲ್ಲಾಂದ್ರೆ ಹಲಸಿನ ಬೀಜಗಳು ಗಟ್ಟಿಯಾಗಿನೇ ಇರುತ್ತೆ. ಇವಾಗ ಇದು ಚೆನ್ನಾಗಿ ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ನಾವು ಜೀರಿಗೆ ಮೆಣಸನ್ನ ಜಜ್ಕೊಂಡು ಬರೋಣ. ಇವಾಗ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ. ಜೀರಿಗೆ ಮೆಣಸನ್ನ ಹಾಕೊಳ್ತಾ ಇದೀವಿ. ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ತಾ ಇದೀವಿ. ಇವಾಗ ನಿಂಬೆ ಹುಳಿಯನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ನಾವು ಸಾಮಾನ್ಯವಾಗಿ ಆಮಟೆಕಾಯಿನೂ ಕೂಡ ಬಳಸ್ತೀವಿ, ಆದರೆ ಇವತ್ತು ಆಮಟೆಕಾಯಿ ಸಿಗದೆ ಇರೋ ಕಾರಣ ನಿಂಬೆ ಹುಳಿ ಹಾಕ್ತಾ ಇದೀವಿ. ನೆಕ್ಸ್ಟ್ ಟೈಮ್ ಆಮಟೆಕಾಯಿ ಹಾಕಿ ಕೆಸುವಿನ ಸೊಪ್ಪಿನ ಪಲ್ಯ ಮಾಡೋಣ. ಕೆಸುವಿನ ಸೊಪ್ಪಿನ ಪಲ್ಯಕ್ಕೆ ಒಂದು ಒಗ್ಗರಣೆ ಬಿದ್ದ ಮೇಲೆನೆ ಅದ್ರ ಘಮನೇ ಬೇರೆ ಅಲ್ವಾ ಸ್ನೇಹಿತರೆ. ಇವಾಗ ಇದೇ ಜಾಗದಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ತಾ ಇದೀವಿ. ಒಂದು ಪ್ಯಾನ್ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಅಡಿಗೆ ಎಣ್ಣೆ ಹಾಕ್ತಾ ಇದೀವಿ. ಇದಕ್ಕೆ ಎಣ್ಣೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು. ಎಣ್ಣೆ ಒಂದು 4ರಿಂದ 5 ಸ್ಪೂನ್ ಹಾಕಿದೀವಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾ ಇದೀವಿ. ಸಾಸಿವೆ ಚಟಪಟ ಚಟಪಟ ಅಂತ ಸೌಂಡ್ ಮಾಡ್ತಿದ್ದಂಗೆನೆ 10ರಿಂದ 15 ಬೆಳ್ಳುಳ್ಳಿ ಹೆಸಲು ಮತ್ತೊಂದು 5-6 ಒಣಮೆಣಸು ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ತಿರ್ಗಿಸ್ಕೊಳ್ತಾ ಇದೀವಿ. ಇವಾಗ ಇದಕ್ಕೆ ಕರಿಬೇವು ಸ್ವಲ್ಪ ಹಾಕಿ ತಿರ್ಗಿಸ್ಕೊಳ್ತಾ ಇದೀವಿ. ಒಗ್ಗರಣೆ ಇವಾಗ ಸಿದ್ಧವಾಗಿದೆ. ಇವಾಗ ಕೆಸುವಿನ ಪಲ್ಯಕ್ಕೆ ಒಗ್ಗರಣೆ ಹಾಕಿ ಚೆನ್ನಾಗಿ ತಿರ್ಸ್ಕೊಳ್ತಾ ಇದೀವಿ. ನೋಡಿ ಸ್ನೇಹಿತರೆ, ಹಲಸಿನ ಬೀಜ ಹಾಕಿರೋ ರುಚಿಕರವಾದ ಘಮ ಪರಿಮಳ ಬರ್ತಿರೋ ಕೆಸುವಿನ ಸೊಪ್ಪಿನ ಪಲ್ಯ ಅಕ್ಕಿ ರೊಟ್ಟಿ ಜೊತೆ ಸವಿಯಲು ಸಿದ್ಧವಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.